ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡುವುದರಲ್ಲಿ ಯಶಸ್ವಿಯಾದರೆ ಈ ಟೀಮು ಒಳ್ಳೆ ಕೆಲಸ ಆಗ್ಬೋದು. ಆದರೆ ಮತ್ತೆ ನಮ್ಮ ಹಳೆ ಚಾಳಿ ಅಲ್ಲಿ ಇಲ್ಲಿ ಶುರುವಾದರೆ ಮತ್ತೊಂದಾದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಎಲ್ಲ ಅಧಿಕಾರಗಳು ನಮ್ಮ ಸಂವಿಧಾನದ ಪ್ರಕಾರ ಅಧ್ಯಕ್ಷರಿಗಿದ್ರೂ ಕೂಡ ರಾಜಕಾರಣ ಅಂತ ಹೇಳಿದರೆ ಅದೊಂದು ಸಾಮೂಹಿಕವಾದಂಥ ವಿಚಾರಗಳ ಕ್ರೋಢೀಕರಣ, ಇದರ ಆಧಾರದಲ್ಲಿ ನಡಿಬೇಕಿತ್ತು. ಇವತ್ತು ನನಗೆ ನಿನ್ನೆಯಿಂದ ಬಂದಂಥ ಬೇರೆ ಬೇರೆ ಮಾಹಿತಿಗಳು ಮತ್ತೊಂದು ಇದರ ಪ್ರಕಾರ ಸ್ವಲ್ಪ ದಕ್ಷಿಣ ಭಾಗಕ್ಕೆ, ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೆಚ್ಚು ಆದ್ಯತೆ ಸಿಕ್ಕಿದೆ, ಉತ್ತರ ಭಾಗಕ್ಕೆ ಭಾರಿ ಆದ್ಯತೆಗಳು ಸಿಕ್ಕಲಿಲ್ಲ ಅಂತ ಹೇಳುವಂಥದ್ದು ಮತ್ತೆ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು. ಇದಕ್ಕೆ ಪರಿಹಾರ ಇತ್ತು. ಯಾವಾಗ ಒಂದು ಕೋರ್ ಕಮಿಟಿಯನ್ನು ಅಥವಾ ಪ್ರಮುಖರನ್ನು ಕರೆದು ಕೂತ್ಕೊಳಿಸಿ ಮಾತಾಡಿ ಆ ಮುಖಾಂತರ ಒಂದು ಹೊಸ ಟೀಮನ್ನು ರಚನೆ ಮಾಡ್ತಿದ್ರೆ ಇದಕ್ಕಿಂತ ಹೆಚ್ಚು ಆಗ್ತಿತ್ತು. ಇವತ್ತು ಭಾರಿ ಒಂದು ಅಸಮರ್ಥವಾದಂಥ ತಂಡ ಅಂತ ನಾನು ಹೇಳಲ್ಲ. ತಂಡ ಒಳ್ಳೆ ಯುವಕರನ್ನು ಮತ್ತು ಕೆಲಸ ಮಾಡಬಲ್ಲಂಥ ಒಂದು ಕ್ರಿಯಾಶಕ್ತಿ ಇರುವಂಥವರನ್ನು ಮಾಡಿದ್ದಾರೆ, ಅದರಲ್ಲಿ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲ ಒಂದು ಕಡೆ ಅಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ನಾನು ಇವತ್ತು ಕೂಡ ನನ್ನ ಪಕ್ಷದ ಪ್ರಮುಖರಿಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇದನ್ನೆಲ್ಲ ಮಾಡಲಿಕ್ಕೆ ಮೊದಲು ಕೇಂದ್ರದವರು ಒಮ್ಮೆ ರಾಜ್ಯದಲ್ಲಿ ಬಂದು ರಾಜ್ಯದ ಕೋರ್ ಕಮಿಟಿ ಇರ್ಬೋದು, ರಾಜ್ಯದ ಹಿರಿಯರ ಜೊತೆ ಕೂತ್ಕೊಂಡು ಹೆಂಗಿರಬೇಕು ಹೊಸ ಟೀಮು ಅಂತ ಹೇಳುವಂಥದ್ರ ಬಗ್ಗೆ ಆ ವಿಚಾರಗಳನ್ನು ತಿಳ್ಕೊಳ್ಬೇಕಿತ್ತು. ಸಂವಿಧಾನ ಪ್ರಕಾರ ಅಧ್ಯಕ್ಷರಿಗೆ ಪೂರ್ತಿ ಅಧಿಕಾರ ಇದೆ ಹೊಸ ಟೀಮ್ ಮಾಡಲಿಕ್ಕೆ, ಅದು ಬೇರೆ ಪ್ರಶ್ನೆ. ಪಕ್ಷದ ಸಂವಿಧಾನವನ್ನೇ ನೋಡಿದರೆ ಆಗೋದಿಲ್ಲ. ಆ ಪಕ್ಷಕ್ಕೆ ಕೆಲಸ ಮಾಡುವಂಥ ಎಲ್ಲರನ್ನ ಒಟ್ಟಿಗೆ ಸೇರಿ ಅವರಿಂದ ಒಂದಷ್ಟು ವಿಚಾರಗಳ ಕಮಿಟಿಗಳ ರಚನೆ ಮಾಡಬೇಕಿತ್ತು. ನಾನು ಖಡಾಖಂಡಿತವಾಗಿ ಯಾವ ಸಮಿತಿಗೆ ರಚನೆ ಆಗಿದೆ ಆ ಸಮಿತಿಗೆ ಎಲ್ಲ ರೀತಿಯ ಒಂದು ಸಹಕಾರಗಳನ್ನು ಮತ್ತೊಂದನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಆದರೆ ಇವತ್ತು ಒಂದು ಕರೆದು ಮಾತಾಡ್ತಿದ್ರೆ ಯಾರು ಇವತ್ತೊಂದು 7-8-10 ಜನ ಅತೃಪ್ತರು ಅಂತ ಹೇಳಿ ಮೊನ್ನೆಯಿಂದ ಮೇಲೆ ಬೇರೆ ಬೇರೆ ಮಾಧ್ಯಮಗಳ ಮುಂದೆ ಎಲ್ಲ ಹೋಗುವವರಿದ್ದಾರೆ, ಅವರನ್ನು ಕೂಡ ಸ್ವಲ್ಪ ಸಮಾಧಾನ ಮಾಡಿದರೆ ಇದರ ಒಳಗೆ ಒಟ್ಟಿಗೆ ಸೇರಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬಹುದಾಗಿತ್ತು. ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ಇವತ್ತಿನ ಟೀಮಿನಲ್ಲಿ ಒಂದು ಕ್ರಿಯಾಶೀಲ ವ್ಯಕ್ತಿಗಳನ್ನು ಸೇರಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಧ್ಯಕ್ಷರು, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಕೇಂದ್ರದ ಅಪ್ರೂವಲ್ ಕೂಡ ಸಿಕ್ಕಿರ್ಬೋದು, ನನಗೆ ಇದರ ಬಗ್ಗೆ ಮಾಹಿತಿಗಳಿಲ್ಲ. ಆದರೆ ಇನ್ನು ಮುಂದಕ್ಕೂ ಕೂಡ ನಾನು ಹೇಳುವಂಥದ್ದು, ಇನ್ನು ಮುಂದೆ ನಮ್ಮ ಜಿಲ್ಲಾ ಸಮಿತಿಗಳು ನಡೀತವೆ ಅಥವಾ ಇನ್ನು ಬೇರೆ ಬೇರೆ ಮೋರ್ಚಾಗಳ ಪದಾಧಿಕಾರಿಗಳನ್ನು ನಡೀತದೆ. ಇಂಥ ಸಂದರ್ಭಗಳಲ್ಲಿ ವಿಸ್ತೃತವಾಗಿ ಎಲ್ಲ ಭಾಗಕ್ಕೂ ಒಂದು ಸಮಾನವಾದಂಥ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇಲ್ಲದಿದ್ದರೆ ಕೇವಲ ಒಂದು ಗುಂಪು ಅಂತ ಆಗುವಂಥದ್ದು ಆಗಬಾರ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.